ಸಿ ರಾಜಕಾರಣದಲ್ಲಿ ಮೈ ಫ್ರೆಂಡ್ ಸುನೀಲ್, ವಿ ಹ್ಯಾವ್ ಟು ಲೀವ್ ಆನ್ ಹೋಪ್. ಭರವಸೆ, ನಂಬಿಕೆ, ಇದು ಬಹಳ ಮುಖ್ಯ. ನಿಮ್ ಶ್ಲೋಕಕ್ಕೆ ಅಭಿಮಾನಿಗಳಾಗ್ಬಿಟ್ಟವ್ರೆ. ಇವರು ಉಪಾಧ್ಯಕ್ಷ ಆಯ್ಕೆ ಆಗಿರೋದು ಅವಿರೋಧವಾಗೂ ಅಲ್ಲ, ನಿಮ್ಮಿಂದಲ್ಲ, ಟೈಪಿಂಗ್ ಎರರ್ ಇಂದ ಆಗಿರೋದು ಅವ್ರ ಆಯ್ಕೆ. ಟೈಪಿಂಗ್ ಮಿಸ್ಟೇಕ್ ಅದು. ಆಯ್ತಪ್ಪ, ಸುನೀಲ್ ಅಣ್ಣ ಏನ್ ಹೇಳ್ತಾನೆ ನಾವು ಅದನ್ನೇ ಒಪ್ಕೊಬಿಡೋಣ. ಒಟ್ಟೊಳಗೆ ಆ ಸ್ಥಾನದಲ್ಲಿ ಕೂತಿದ್ದೀವಿ, ಕುಣಿಸಿದೀವಿ. ಈ ನಮ್ಮೆಲ್ಲ ನೀವೆಲ್ಲ ಸೇರಿ 224 ಜನನು ಸೇರಿ ಅವ್ರನ್ನ ಕುಣಿಸಿದ್ದಾರೆ. ಅದ್ರದ್ದೇನು ನಮ್ದು ಅನುಮಾನ ಏನಿಲ್ಲ. ಟೈಪಿಂಗು ಮತ್ತೊಂದು ಪಾಲಿಟಿಕ್ಸ್ ಅಲ್ಲಿ ಜಗ್ಗಾಟ ನಿಮ್ಮಲ್ಲೂ ನಡೀತದೆ, ನಮ್ಮಲ್ಲೂ ನಡೀತದೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾವ ಜಗ್ಗಾಟನೂ ಆಗ್ಲಿಲ್ಲ. ಅವ್ನು ಮನವೊಲಿಸೋದು ನನಗೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಯಾಕೆಂದ್ರೆ ಪಾಪ ಯಾರು ತಯಾರಿದ್ದಿಲ್ಲ, ಎಲ್ಲದಕ್ಕಿಂತ ಹೆಚ್ಚು ಅವ್ರನ್ನ ಮನವೊಲಿಸಿದಾಗ ನಿಮ್ ಟೈಮ್ ಹೋಗಿರ್ಬೇಕು ಮೋಸ್ಟ್ಲಿ. ನಿಮ್ಗೂ ಆ ಪರಿಸ್ಥಿತಿ ಬರ್ತದೆ. ನಿಮ್ನ ಮನವೊಲಿಸ್ಲಿಲ್ವೇ? ನೀವು ಫೋನ್ ಮಾಡ್ತಿದ್ರೆ ಫೈಲ್ ಯಾವ್ದು ಸೈನ್ ಹಾಕ್ಬೇಡ, ಹುಷಾರಪ್ಪ ನಾನು ಬರ್ತಾ ಇದ್ದೀನಿ ಅಂತ ನೀವು ಹೇಳ್ತಿರ್ಲಿಲ್ವ? ಅದು ಕೂಡ ನಂಗೆಲ್ಲ ಗೊತ್ತಿದೆ. ನನಗೆ ಎಲ್ಲಿ ಐ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಎಂತ ಪಾಲಿಟಿಕ್ಸ್ ಅಲ್ಲಿ ಐ ಡೋಂಟ್ ವಾಂಟ್ ಟು. ನೀವು ನಾಳೆ ಈ ಸೇರಿದ ಪಕ್ಕದ ಸೀಟ್ಗೂ ನೀವು ಬರ್ಬೋದು. ಸೊ ಇನ್ನೊಂದು ಸೀಟಿಗೆ ಹೋಗ್ಬೋದು, ಇನ್ನೊಂದು ಸೀಟ್ಗೆ ಹೋಗ್ಬೋದು. ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ರಾಜಕಾರಣ ಅಂದ್ರೆ ಸಾಧ್ಯತೆಗಳ ಕಲೆ. ಯಾರು ಬೇಕಾದ್ರೂ ಬರ್ಬೋದು. ನೆನ್ನೆ ಕೆಲವರು ಎಲ್ಲ ಕೂಗೋದೆಲ್ಲ ನೋಡ್ತಾ ಇದ್ರೆ, ಕೆಲವು ಕಾಂಪಿಟೇಷನ್ ನಡೀತಾ ಇರ್ತದೆ. ಅಪೋಸಿಷನ್ ಲೀಡರ್ ನಾನಾಗಬೇಕು ಅಂತ. ಇಲ್ಲಿ ನೀವು ಹಿಂದೆ ಹೇಳ್ತೀರಲ್ಲ, ಕೆಲವು ಕೂಗೋರಿಗೆಲ್ಲ ಮಂತ್ರಿಗಳಿಗೆ, ಓಹೋ ನೀವು ಮಂತ್ರಿ ಆಗಕ್ಕೆ ಈಗ ಈ ತರ ಜ್ವರ ಕೂಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಹಂಗೆ ಇವೆಲ್ಲ ಆಗ್ತಾಯಿದೆ. ಅಧ್ಯಕ್ಷ, ಬಹಳ ವಿಚಾರಗಳನ್ನ ನಾನು ಲಾಸ್ಟ್ ಟೈಮೇ ಮಾತಾಡಬೇಕಾಯ್ತು. ನಾನು ಮಾತಾಡಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ನಮ್ಮ ಸ್ನೇಹಿತಗಳೆಲ್ಲ ಹೊರಗಡೆ ಇದ್ರು. ಇವತ್ತು ನಾನು ನನ್ನ ಅಶೋಕ್ ಮತ್ತು ಅವರ ತಂಡ ವಿಜೇಂದ್ರ ಅವ್ರ ಮೇಲೆ ನನಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತಿದೆ. ನನಗೆ ಅಟ್ಲೀಸ್ಟ್ ಒಂದು 2-3 ದಿನ ಕುಂಡಿಸ್ಕೊಂಡು ನಾನು ಏನು ಹೇಳ್ತೀನಿ, ನನ್ನ ವಿಚಾರ ಏನು ಹೇಳ್ತೀನಿ ಕೇಳ್ರಿ ಅಂತಂದ್ರೆ ಕೇಳ್ದೇನೆ ಬರೀ ಬತ್ತಿದಂಗೆ ಧಿಕ್ಕಾರ 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 ಅಂತೇಳಿ ಕರೆದು ನನಗೆ ಮನಸ್ಸಿಗೆ ಆಳವಾದಂತ ಗಾಯ ಎದೆ ಮೇಲೆ ನಾಟ್ಬಿಟ್ಟಿದ್ದಾರೆ. ಇಲ್ಲಪ್ಪ, ಇರೋದು ಹೇಳ್ತಾ ಇದ್ದೀನಿ. ಮನ್ಸಿಗೆ ಆದವ್ ನನಗೆ ಮಾತ್ರ ಗೊತ್ತಾ ನೋವು. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಲ್ವಾ? ಯಾರು ಪರ್ಮನೆಂಟು? ಎಷ್ಟು ಜನ ಈಗ ಇಲ್ಲಿರೋರು ಒಂದು ಸುಮಾರು 15 ಜನ ಇರಬೇಕು ನಮ್ಮಲ್ಲಿ. ಬೇರೆ ಪಾರ್ಟಿಯಿಂದ ಬಂದವ್ರನ್ನೆಲ್ಲ ನಾವು ಮಂತ್ರಿ ಮಾಡ್ಕೊಂಡಿದ್ದೀವಿ. ನೋಡಿ, ಅವ್ರು 8 ಜನ. ಈಗ ನಿಮ್ಮಲ್ಲಿ ನೀವು ಎಷ್ಟು ಜನ ಮಾಡ್ಕೊಂಡಿದ್ದೀರಿ? ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಬೇರೆ ಪಾರ್ಟಿಯಿಂದ ಬಂದವ್ರು ಮಾಡ್ಕೊಂಡಿದ್ರಿ? ಸೊ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಗದೆ. ಇದೇನು ಪರ್ಮನೆಂಟ್ ಏನಿಲ್ಲ. ಇದು ಯಾರನ್ನು ಯಾರ್ಯಾವ ಟೈಮಲ್ಲಿ ಏನೇನು ಆಗ್ತಾರೋ ಅಂತ. ಈಗ ಯಡಿಯೂರಪ್ಪನವರು ಬೇರೆ ಪಾರ್ಟಿನೇ ಕಟ್ಟಿದ್ರು. ಅವರು ತಿರ್ಗಾ ಬಂದು ನೆಕ್ಸ್ಟ್ ಟರ್ಮ್ಗೆ ಈ ಬಿಕೇಮ್ ಎ ಚೀಫ್ ಮಿನಿಸ್ಟರ್. ಸೊ ಏನೇನು ಭಾಷೆ ಆಗಿತ್ತು, ಏನೇನು ಮಾತಾಗಿತ್ತು ಅಂತ ಎಲ್ಲ ಕೂಡ ನನಗೂ ಅರಿವಿದೆ, ದಾಖಲೆಲಿದೆ. ಸೊ ಅದನ್ನು ನಾನು ಯಾರನ್ನೂ ಅಳಗಳ್ದಿಲ್ಲ, ಅವ್ರನ್ನ ಟೀಕೆನೂ ಮಾಡಾಕಿಲ್ಲ. ಇಟ್ ಈಸ್ ಸಂದರ್ಭಿಕವಾಗಿ ಅವರವರ ಬದುಕಿನಲ್ಲಿ ಅವ್ರ ರಾಜಕೀಯದ ಏನು ಕೆಲವು ಛಲ ಇರ್ತದಲ್ಲ, ಆ ಛಲದಲ್ಲಿ ಅವರೆಲ್ಲ ಹೋರಾಟ ಮಾಡ್ಕೊಂಡಿರ್ತಾರೆ. ನಿಮಗೂ ಅನಿವಾರ್ಯತೆಯಿಂದ ವಾಪಸ್ ನೀವು ತೆಗೆದುಕೊಂಡ್ರಿ, ನೀವು ಮಾಡಿದ್ರಿ, ಬಹಳ ಸಂತೋಷ. ಅವ್ರದ್ದೇ ಆದಂತಹ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅದಕ್ಕೇನು ನಮ್ದಿಲ್ಲ. ಬಹಳ ಹಿರಿಯರೆಲ್ಲ ಈ ರಾಜ್ಯದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಮೊನ್ನೆ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಬಹಳ ದೀರ್ಘವಾಗಿ ಆ ವಿಚಾರನೆಲ್ಲ ಮಾತಾಡಿದ್ದಾರೆ. ಇಲ್ಲೂ ಕೂಡ ನೀವು ಕೂಡ ನಿಮ್ಮ ಕಾಲದಲ್ಲಿ ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ. ಬಟ್ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಬಹಳ ಶ್ರಮಪಟ್ಟು ಈ ಸ್ಥಾನಕ್ಕೆ ಆಸ್ ಎ ಸ್ಟೂಡೆಂಟ್ ಲೀಡರ್ ಬೆಂಗಳೂರಿಗೆ ರಾಜಕಾರಣನೇ ಮಾಡಬೇಕು ಅಂತ ಬಂದಂತ. ನಾನು ವಿದ್ಯಾಭ್ಯಾಸಕ್ಕೆ ಬಂದರೂ ಕೂಡ ನಾನು ರಾಜಕೀಯನೇ ಮಾಡಬೇಕು ಅಂತೇಳಿ ನನ್ನ ವಿದ್ಯಾರ್ಥಿ PUC ಇಂದನೇ ಎಲೆಕ್ಷನ್ ನಿಂತ್ಕೊಂಡವನು. HKS ಕಾಲೇಜು ಅಲ್ಲಿ PUC ಮಾಡಿದವನು ನಾನು. ಡಿಗ್ರಿ SGRC ಕಾಲೇಜಲ್ಲಿ ಮಾಡಿದವನು. ಆಗಿಂದನೇ ವಿದ್ಯಾರ್ಥಿ ನಾಯಕನಾಗಿ ನನಗೆ ನಮ್ಮ ಪಕ್ಷ ಆವತ್ತಿನ ಕಾಲದಲ್ಲೂ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಂಗಾರಪ್ಪ ಅವರು ನನ್ನ ಸಂಪುಟಕ್ಕೆ ತೆಗೆದುಕೊಂಡ್ರು.